ಇನ್ನು ನೂತನ ಸಚಿವ ಸಂಪುಟ ರಚನೆಗೆ ಕಾಂಗ್ರೆಸ್ನಲ್ಲಿ ಕಸರತ್ತು ಜೋರಾಗಿದೆ. ಸಚಿವ ಸ್ಥಾನಕ್ಕೆ ಪರಿಗಣಿಸುವಂತೆ ಕೆಲವರ ಹೆಸರು ಶಿಫಾರಸ್ಸಾಗ್ತಾ ಇದೆ. ಹೈಕಮಾಂಡ್ಗೆ ತಮ್ಮ ಪಟ್ಟಿ ಶಿಫಾರಸು ಮಾಡಿದ್ದಾರೆ ಸಿದ್ದು. ಕೆಲ ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿರುವಂತಹ ಪಟ್ಟಿ TV9ಗೆ ಲಭ್ಯ ಆಗಿದೆ. ಜಾತಿವಾರು ಸಮೀಕರಣದ ಪಟ್ಟಿ ಹೈಕಮಾಂಡ್ಗೆ ಹಸ್ತಾಂತರ ಮಾಡಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಮಾಡಿದಂತಹ ಪಟ್ಟಿಯಲ್ಲಿ ಯಾವ್ಯಾವ ಶಾಸಕರ ಹೆಸರಿದೆ, ಯಾರ ಹೆಸರು ಸಿದ್ದು ಲಿಸ್ಟ್ನಲ್ಲಿದೆ? ಪೊನ್ನಣ್ಣ, ಶಿವರಾಜ್ ತಂಗಡಗಿ, ಪುಟ್ಟರಂಗಶೆಟ್ಟಿ, ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, BK ಹರಿಪ್ರಸಾದ್, ಸಂತೋಷ್ ಲಾಡ್, HC ಮಹದೇವಪ್ಪ, ಜಮೀರ್ ಅಹಮದ್ ಈ ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ತಿಳಿದು ಬರ್ತಾ ಇದೆ. ಬುಧವಾರ DK ಶಿವಕುಮಾರ್ ಪಟ್ಟಾಭಿಷೇಕ, ಆ ಬಳಿಕ ಅವರ ಕ್ಯಾಬಿನೆಟ್ ಸೇರೋರು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ ಜಾತಿವಾರು ಸಮೀಕರಣದ ಒಂದು ಪಟ್ಟಿಯನ್ನ ಸಿದ್ದರಾಮಯ್ಯ ಅವರ ಹೈಕಮಾಂಡ್ಗೆ ಹಸ್ತಾಂತರ ಮಾಡಿದ್ದಾರೆ. ಸಿದ್ದು ಮಾಡಿದ ಪಟ್ಟಿಯಲ್ಲಿರುವಂತಹ ಶಾಸಕರು ಯಾರು ಅಂತ ನೋಡ್ತಾ ಹೋದ್ರೆ ಪೊನ್ನಣ್ಣ, ಶಿವರಾಜ್ ತಂಗಡಗಿ, ಪುಟ್ಟರಂಗಶೆಟ್ಟಿ, ಸಂತೋಷ್ ಲಾಡ್, ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ, BK ಹರಿಪ್ರಸಾದ್, ವೆಂಕಟೇಶ್, ಜಮೀರ್ ಅಹಮದ್ ಇವರೆಲ್ಲರ ಹೆಸರುಗಳನ್ನ ಸಿದ್ದು ಶಿಫಾರಸು ಮಾಡಿದ್ದಾರೆ ಅನ್ನೋದು TV9ಗೆ ಲಭ್ಯವಾಗ್ತಾ ಇದೆ. ಅಂದ್ರೆ ಜಾತಿವಾರು ಸಮೀಕರಣದ ಪಟ್ಟಿ ಇದು. ಎಲ್ಲ ವರ್ಗಕ್ಕೂ ಕೂಡ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅನ್ನುವಂತಹ ದೃಷ್ಟಿಯನ್ನಿಟ್ಕೊಂಡು ತಮ್ಮ ಆಪ್ತರ ಹಲವು ಹೆಸರುಗಳನ್ನು ಈಗಾಗಲೇ ನೂತನ ಸಚಿವ ಸಂಪುಟ ರಚನೆಯ ಕಸರತ್ತಿನಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ಈ ಹೆಸರುಗಳನ್ನು ಪರಿಗಣಿಸಿ ಅಂತ ಶಿಫಾರಸು ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ತಿಳಿದು ಬರ್ತಾ ಇದೆ. ಆದರೆ ಕೊನೆಯಲ್ಲಿ ಯಾರಿಗೆ ಅವಕಾಶ, ಯಾರ್ಯಾರಿಗೆ ಅವಕಾಶ, ಎಷ್ಟು ಮಂದಿಗೆ ಅವಕಾಶ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಆದರೆ AICC ಅಧ್ಯಕ್ಷರು ಖರ್ಗೆ ಅವರು ಹೇಳೋ ಪ್ರಕಾರ ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಷ್ಟೇ, ಲಿಸ್ಟ್ ರೆಡಿಯಾಗಿಲ್ಲ, ನಿರ್ಧಾರ ಆಗಬೇಕಿದೆ ಅಂತಿದ್ದಾರೆ. ಕುತೂಹಲ ಇದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ರಸನ್ನ, ಹೊಸ ಮುಖ್ಯಮಂತ್ರಿ ಅಂತಂದ್ಮೇಲೆ ಹೊಸ ಸಂಪುಟಕ್ಕೆ ಸೇರೋರು ಯಾರು ಅನ್ನೋದ್ರ ಬಗ್ಗೆ ಸಹಜವಾಗಿ ಒಂದಿಷ್ಟು ಕುತೂಹಲ. ಸಿದ್ದರಾಮಯ್ಯ ಅವರು ಪದತ್ಯಾಗ ಮಾಡಿದ್ರು, ಅವರ ಶಿಫಾರಸಿಗೆ ಸಾಕಷ್ಟು ಮನ್ನಣೆ ಇದ್ದೇ ಇರುತ್ತೆ. ಅವ್ರು ಕೊಟ್ಟಂತಹ ಲಿಸ್ಟ್ ಯಾರಿಗೆ ಅವಕಾಶ ಸಿಗಬಹುದು? ಹೊಸ ಮುಖಗಳಿಗ ಈಗಿದ್ದಂತಹ ಈ ಹಿಂದೆ ಯಾರ್ಯಾರು ಇದ್ರು ಸಿದ್ದು ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಮುಂದುವರಿಬಹುದು? ಯಾವ ಹೊಸ ಮುಖಗಳಿಗೆ ಅವಕಾಶ ಸಿಗಬಹುದು? ಏನ್ ಲೆಕ್ಕಾಚಾರ ಅಂತ? ಪ್ರತಿಮಾ, ಈ ಒಂದು ಸಚಿವ ಸಂಪುಟದ ಕಾಂಬಿನೇಷನ್ ಬಗ್ಗೆ ಇದೀಗ ಬಹಳಷ್ಟು ವರ್ಕೌಟ್ಗಳು ನಡೀತಾ ಇದಾವೆ, ಒಂದಷ್ಟು ತಯಾರಿಗಳು ಕೂಡ ದೆಹಲಿ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಒಂದಂತೂ ಸ್ಪಷ್ಟ, ಇನ್ನೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಅಥವಾ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋ ಬಗ್ಗೆ ಹೈಕಮಾಂಡ್ ಕೂಡ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಎಲ್ಲ ಕೋನಗಳಿಂದಲೂ ಕೂಡ ಎಲ್ಲ ನಾಯಕರು ಯಾರು ಸೂಕ್ತ, ಯಾವ ಸಮುದಾಯಕ್ಕೆ ಕೊಟ್ಟರು ಸೂಕ್ತ, ಯಾವ ಪ್ರಾದೇಶಿಕವಾರು ಅಸಮಾನತೆಯನ್ನು ಸರಿಪಡಿಸಿದ್ರೆ ಯಾವ ನಾಯಕರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಸೂಕ್ತ ಅನ್ನುವಂಥದ್ರ ಬಗ್ಗೆ ಒಂದು ಸುದೀರ್ಘವಾದಂತ ಚರ್ಚೆಯಂತೂ ಇವತ್ತಿನಿಂದ ಶುರುವಾಗಿದೆ. ಅದರಲ್ಲಿ ಪ್ರಮುಖವಾದ ಸ್ಥಾನಮಾನಗಳು ಸಿದ್ದರಾಮಯ್ಯನವರ ಶಿಫಾರಸಿಗೆ ಇದ್ದೇ ಇರುತ್ತೆ. ಸಿದ್ದರಾಮಯ್ಯನವರು ಈಗಾಗಲೇ ಸ್ಥಾನದಿಂದ ನಿರ್ಗಮಿಸ್ತಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿರುವಂತವ್ರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಹೈಕಮಾಂಡ್ ಒಂದು ಮುಕ್ತ ಮನಸ್ಸಿನಿಂದ ಖಂಡಿತವಾಗಿಯೂ ಕೂಡ ಇದೆ. ಈಗಾಗಲೇ 8 ರಿಂದ 9 ಮಂದಿ ಅಭ್ಯರ್ಥಿಗಳ ಹೆಸರನ್ನ, ಅಂದ್ರೆ ಶಾಸಕರ ಹೆಸರನ್ನ ಈಗಾಗಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಶಿಫಾರಸನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಹಿಂದೆ ತನ್ನ ಜೊತೆಗೆ ಇದ್ದಂಥವ್ರು, ಜೊತೆಗೆ ತನಗೆ ಲಾಯಲ್ ಆಗಿ ನಡೆದುಕೊಂಡಂತವ್ರು, ಈ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ತನಗೆ ಜೊತೆಗೆ ಸಾಥ್ ಕೊಟ್ಟಂತವ್ರು, ಆ ರೀತಿಯ ಒಂದು 8-9 ಮಂದಿಯ ಪಟ್ಟಿಯನ್ನ ಸಿದ್ದರಾಮಯ್ಯನವರು ಮಾಡಿ ಅದನ್ನ ಹೈಕಮಾಂಡ್ ನ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಇನ್ನೂ ಕೂಡ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ. ಇದು ಕೇವಲ ಒಂದು ಶಿಫಾರಸು ಮಾತ್ರ. ಹೈಕಮಾಂಡ್ ಅಂತಿಮವಾಗಿ ಆ 8-9 ಜನ ಮುಂದಿನ ಕ್ಯಾಬಿನೆಟ್ ನಲ್ಲಿ ಇರಬೇಕಾ ಇರಬಾರ್ದಾ ಅನ್ನುವಂಥದ್ದನ್ನು ಕೂಡ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಅಥವಾ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಂದಷ್ಟು ಜನ ಇಲ್ಲ, ಇಂಥವ್ರನ್ನ ಬಿಡ್ತೀವಿ, ನೀವೇ ಇನ್ನೊಂದೆರಡು ಹೆಸರುಗಳನ್ನ ಬೇರೆ ಶಿಫಾರಸು ಮಾಡಿ ಅಂತ ಹೇಳಿ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಡಬಹುದು. ಆದ್ರೆ ಸಿದ್ದರಾಮಯ್ಯನವರ ಪಟ್ಟಿಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ತನ್ನ ಸಂಕಷ್ಟದ ಕಾಲದಲ್ಲಿ ಯಾರು ಈ ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿ ನಿಂತಿದ್ದಾರೆ ಅಂತವರ ಪಟ್ಟಿಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಸಮುದಾಯವಾರು ಲೆಕ್ಕಾಚಾರ, ಜಾತಿವಾರು ಲೆಕ್ಕಾಚಾರಗಳಲ್ಲೂ ಕೂಡ ಅಹಿಂದ ವರ್ಗವನ್ನ ಸಿದ್ದರಾಮಯ್ಯನವರು ಬ್ಯಾಲೆನ್ಸ್ ಮಾಡಿ ಅದನ್ನ ಹೈಕಮಾಂಡ್ ನ ಗಮನಕ್ಕೆ ತಂದಿದ್ದಾರೆ. ನೋಡಿ, ಇಂತಿಂತ ಜಾತಿಯ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ಇಂಥವ್ರನ್ನ ಮುಂದುವರಿಸಿದ್ರೆ ಸೂಕ್ತ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿದೆ. ಉದಾಹರಣೆಗೆ ಬೋವಿ ಸಮುದಾಯವನ್ನ ಪ್ರತಿನಿಧಿಸುವಂತಹ ಶಿವರಾಜ್ ತಂಗಡಗಿ ಅವರು, ಅವ್ರನ್ನ ಹೊರತುಪಡಿಸಿದ್ರೆ ಸದ್ಯ ಬೋವಿ ಸಮುದಾಯವನ್ನ ಪ್ರತಿನಿಧಿಸುವಂತಹ ಯಾವ ನಾಯಕರು ಕೂಡ ಇಲ್ಲ.
ಅವರಿಗೆ ನೀವು ಸಂಪುಟದಲ್ಲಿ ಮುಂದುವರಿಸಬೇಕಾಗತ್ತೆ. ಆಗ ಆ ಸಮುದಾಯಕ್ಕೆ ಒಂದು ನ್ಯಾಯ ಕೊಟ್ಟಂತಾಗುತ್ತೆ ಅನ್ನುವಂಥದ್ದು. ಸಂತೋಷ್ ಲಾಡ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಬಿಕಾಸ್ ಆಫ್ ಒಂದು ಮೈಕ್ರೋ ಕಮ್ಯುನಿಟಿಯನ್ನ ಪ್ರತಿನಿಧಿಸ್ತಾರೆ. ಭಾಷೆಯವಾರಾಗಿರ್ಬೋದು, ಸಮುದಾಯವಾರು OBC ವರ್ಗವನ್ನು ಕೂಡ ಅವರು ಪ್ರತಿನಿಧಿಸ್ತಾರೆ ಮತ್ತು ಸಮರ್ಥವಾಗಿ ಕೆಲಸಗಳನ್ನ ಇಲಾಖೆಯಲ್ಲಿ ನಡೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಬಗ್ಗೆ ಇರುವಂಥದ್ದು. AS ಪೊನ್ನಣ್ಣವರ ಹೆಸರು ಕೂಡ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರ ಇದ್ದಂತಹ ಪೊನ್ನಣ್ಣ ಅವರು ಹಲವು ವರ್ಷಗಳಿಂದ ಸಿದ್ದರಾಮಯ್ಯನವರ ಎಲ್ಲ ರೀತಿಯ ಕಾನೂನು ಕಟ್ಟಲೆ ಇರ್ಬೋದು, ಮೂಡಾ ಪ್ರಕರಣ ಇರ್ಬೋದು, ಅದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಂತವರು, ಜೊತೆಯಾಗಿ ನಿಂತಂತವರು. ಹೀಗಾಗಿ ಅವರು ಈ ಹಿಂದೆಯೂ ಕೂಡ ಪಕ್ಷದ ಕೆಲಸಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ, ಮಡಿಕೇರಿ, ಕೊಡಗು ಜಿಲ್ಲೆಯಂತ ಕಡೆಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಇಟ್ಕೊಂಡಂತ ಸಂದರ್ಭದಲ್ಲೂ ಕೂಡ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಟ್ಟಂತ ಕಾರಣಕ್ಕೋಸ್ಕರ ಅವ್ರನ್ನ ಮುಂದುವರಿಸುವಂತದ್ದು ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನ, ಅಥವಾ ಅವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತದ್ದು ಸೂಕ್ತ ಅನ್ನುವಂತ ಅಭಿಪ್ರಾಯವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದಂತೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು, ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕನಾಗಿರ್ತಾನೆ. ಜಮೀರ್ ಅಹಮದ್ ಖಾನ್ ಅವರ ಅನುಪಸ್ಥಿತಿಯ ಕಾರಣಕ್ಕೋಸ್ಕರವೇ ದಾವಣಗೆರೆಯಲ್ಲಿ ಒಂದಷ್ಟು ಮತಗಳು ಕೈತಪ್ಪಿ ಹೋಗೋದಕ್ಕೆ ಕಾರಣವಾಯಿತು ಅನ್ನುವಂಥದ್ದು. ಜಮೀರ್ ಅಹಮದ್ ಅವ್ರನ್ನ ಮತ್ತೆ ನೀವು ಮುಂದುವರಿಸದೇ ಇದ್ರೆ ಇನ್ನಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಜಮೀರ್ ಅಹಮದ್ ಖಾನ್ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದೆ ಆದ್ರೆ ಆಗ ಅವರು ಸಂಪುಟದಲ್ಲಿ ಇರೋದಿಲ್ಲ. ಈ ಅಂತಿಮ ತೀರ್ಮಾನ ಇನ್ನೂ ಹೈಕಮಾಂಡ್ನ ಕೈಯಲ್ಲಿದೆ. ಇದು ಕೇವಲ ಸಿದ್ದರಾಮಯ್ಯನವರ ಶಿಫಾರಸು ಮಾತ್ರ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.